ಬೆಂಗಳೂರಿನಲ್ಲಿ ಲೋಕ ಬಲೆಗೆ ಬಿದ್ದ ಪೊಲೀಸ್ ಇನ್ಸ್ಪೆಕ್ಟರ್ ಕೆಪಿ ಅಗ್ರಹಾರ ಇನ್ಸ್ಪೆಕ್ಟರ್ ಗೋವಿಂದರಾಜು ಲೋಕ ಬಲೆಗೆ ಬಿದ್ದಿರೋದು 4 ಲಕ್ಷ ಲಂಚ ಪಡೆಯುವಾಗ ಬಲೆಗೆ ಬಿದ್ದ ಗೋವಿಂದರಾಜು ಟ್ರ್ಯಾಪ್ಗೂ ಮುನ್ನ ಆರೋಪಿಗಳ ಬಂಧನಕ್ಕೆ ತೆರಳಿದ್ದ ಇನ್ಸ್ಪೆಕ್ಟರ್ ಚೀಟಿ ವ್ಯವಹಾರದಲ್ಲಿ ವಂಚನೆ ಸಂಬಂಧ ಬಂಧನ ಆಗಿದೆ. ಕಾರ್ಯಾಚರಣೆ ಮಾಡಲಾಗ್ತಾ ಇತ್ತು. ಈ ಸಂದರ್ಭದಲ್ಲಿ ಫ್ಲಾಟ್ನಲ್ಲಿ ಪ್ರತಿರೋಧ ತೋರಿದ್ದ ಆರೋಪಿಗಳು ನೋಟಿಸ್ ಕೊಡದೆ ಬಂದಿದ್ದೀರಾ, ಲಾಯರ್ ಬಳಿ ಮಾತನಾಡ್ತೇವೆ ಅಂತೆಲ್ಲ ಹೇಳಿದ್ದಾರೆ. ಇನ್ಸ್ಪೆಕ್ಟರ್ ಗೋವಿಂದರಾಜು ಬಳಿ ಗಲಾಟೆ ಮಾಡಿರೋದು ಆರೋಪಿಗಳು. ಬಳಿಕ ಹೊಯ್ಸಳ ಕರೆಯಿಸಿ ಠಾಣೆಗೆ ಕರ್ಕೊಂಡು ಹೋಗಿದ್ದ ಪೊಲೀಸರು. ಪೊಲೀಸ್ ಠಾಣೆಗೆ ಹೋದ ಬಳಿಕ 5 ಲಕ್ಷ ನೀಡುವಂತೆ ಡೀಲ್ ಮಾಡಲಾಗಿತ್ತು. 4 ಲಕ್ಷ ಹಣ ಪಡೆಯುವಾಗ ಲೋಕ ಬಲೆಗೆ ಬಿದ್ದಿರುವಂಥದ್ದು ಇನ್ಸ್ಪೆಕ್ಟರ್. ಮೈಸೂರು ರಸ್ತೆ ಸಿಎಆರ್ ಗ್ರೌಂಡ್ ಬಳಿ ಇನ್ಸ್ಪೆಕ್ಟರ್ ಟ್ರ್ಯಾಪ್ ಆಗಿರೋದು. ಲೋಕ ವಶಕ್ಕೆ ಪಡೆಯುವಾಗ ಇನ್ಸ್ಪೆಕ್ಟರ್ ಗೋವಿಂದರಾಜು ಹೈ ಡ್ರಾಮಾ ಮಾಡಿದ್ದಾರೆ. ನಿಮ್ಮ ಸಿಬ್ಬಂದಿ ಕರೀರಿ ಸರ್, ನಿಮ್ಮ ಸಿಬ್ಬಂದಿ ಕರೀರಿ. ವೆಪನ್ ಎಲ್ಲ ಇದೆ. ಹೇಳಿದ್ಯಾ ಬನ್ನಿ ಅಂತ ಹೇಳ್ತಾ ಇದ್ದೆ ತಾನೆ ನೀವು ಪೊಲೀಸ್ ನಾವು ಪೊಲೀಸ್ ಆಯ್ತು ಮತ್ತೆ ಅದೇ ಹೇಳ್ತಾ ಇದ್ದೀವಿ. ಈ ಕಡೆ ನೀಡಿ ನೀ ಪ್ಲೀಸ್ 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 ಬಿಡಿ ಅಲ್ಲಿ ಬಿಡಿ ವಿಡಿಯೋ ಮಾಡ ಪ್ಲೀಸ್ 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 ಸರ್ ಸರಿ ಸರ್ ಸರಿ ಪ್ಲೀಸ್ ಪ್ಲೀಸ್ ಸಮಾಧಾನ ಆಯ್ತು ನೀವು ಸಮಾಧಾನ ಆಗಿ ಸರ್ ನೀವು ಸಮಾಧಾನ ಆಗಿ ಆಯ್ತು ಆಯ್ತು ಓಕೆ 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 ಸರ್ ಓಕೆ ಓಕೆ ಹೇಳಿದ್ರಿ ಸರ್ ಆಯ್ತು ಸರ್ ಆಯ್ತು ಈ ಶ್ವೇತಾಗ ಲೊಕೇಶನ್ ಕಳಿಸ್ತಾರೆ. ಅಮೌಂಟ್ ತೆಗಿಬೇಕು ಇಲ್ಲ ಅವ್ರಿಗೆ ಕಳಿಸಿನಿ ಸರ್. ಇವ್ರು ಜೀಪ್ ತೊಗೊಂಡು ಬರೋಕಲ್ಲ. ಬರೀಲಿ ಲೋಕಾಯುಕ್ತ ಪೊಲೀಸ್ ಬರ್ರಿ. ನಿಮ್ಮ ಸಾಬ್ ಬರ್ರಿ. ನಿಮ್ಮ ಸಿಬ್ಬಂದಿ ಕರೀರಿ ಸರ್, ನಿಮ್ಮ ಸಿಬ್ಬಂದಿ ಕರೀರಿ. ವೆಪನ್ ಎಲ್ಲ ಇದೆ. ಹೇಳಿದ್ಯಾ ಬನ್ನಿ ಅಂತ ಹೇಳ್ತಾ ಇದ್ದೆ ತಾನೆ ನೀವು ಪೊಲೀಸ್ ನಾವು ಪೊಲೀಸ್ ಆಯ್ತು ಮತ್ತೆ ಅದೇ ಹೇಳ್ತಾ ನೋಡಿ, ಇದು ಯಾವುದೋ ಚೀಟಿ ವ್ಯವಹಾರ ಅಂತೆ. ಈ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆಗೆ ದುಡ್ಡನ್ನು ಪಡೆಯುವಂಥ ಸಂದರ್ಭದಲ್ಲಿ ನಿನ್ನ ಈ ಕೇಸಿಗೆ ಫಿಟ್ ಮಾಡ್ತೀನಿ ಅಂತ ಹೇಳಿ ಏನೋ ಬ್ಲ್ಯಾಕ್ ಮೇಲ್ ಮಾಡಿ 5 ಲಕ್ಷ ಹಣಕ್ಕೆ ಬೇಡಿಕೆ ಇಟ್ಟಿದ್ದಾರೆ. 4 ಲಕ್ಷವನ್ನು ಸ್ವೀಕರಿಸ್ತಾ ಇದ್ದಂಥ ಸಂದರ್ಭದಲ್ಲಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬಿದ್ದಿರುವಂಥದ್ದು. ಕೆಪಿ ಅಗ್ರಹಾರ ಇನ್ಸ್ಪೆಕ್ಟರ್ ಗೋವಿಂದರಾಜು ಬಲೆಗೆ ಬಿದ್ದಿರೋದು. ಇಮಿಡಿಯೇಟಾಗಿ ಇವರನ್ನ ಟ್ರ್ಯಾಪ್ ಮಾಡಿದ್ರಲ್ಲ ಅಥವಾ ಇಮಿಡಿಯೇಟಾಗಿ ಇವ್ರನ್ನ ಹಿಡ್ಕೊಂಡ್ರಲ್ಲ, ಸ್ವಲ್ಪ ಮಟ್ಟಿಗೆ ಪ್ಯಾನಿಕ್ ಆಗಿದ್ದಾರೆ. ಅದಕ್ಕೇ ಹೈ ಡ್ರಾಮಾ ಆಗಿದೆ. ಅಲ್ಲಿ ಗಾಬರಿ ಆಗಿಬಿಟ್ಟಿದ್ದಾರೆ. ಅಂದ್ಕೊಂಡಿರಲಿಲ್ಲ ಅನಿಸುತ್ತೆ. ಸಹಜವಾಗಿ ಒಂದು ದುಡ್ಡು ಬರ್ತಾ ಇದೆ ಅಂದರೆ ಸ್ಕೆಚ್ ಹಾಕಿರ್ತಾರೆ ಅಲ್ವಾ. ಈಗ 4 ಲಕ್ಷ ಬೇರೆ ಈಗಿತ್ತು. ರೆಡ್ ಹ್ಯಾಂಡಾಗಿ ಸಿಕ್ಕಾಕೊಂಡಿದ್ದಾರೆ. ಯೂನಿಫಾರ್ಮಲ್ಲಿ ಬೇರೆ ಇದ್ದಾರೆ. ಸೊ ಏನಾಗ್ತಿದೆ ಏನು ಗೆತ್ತ ಅಂತ ಗೊತ್ತಾಗಿಲ್ಲ. ಪ್ಯಾನಿಕ್ ಆಗಿದ್ದಾರೆ, ಕೂಗಾಡಿದ್ದಾರೆ, ಕಿರ್ಚಾಡಿದ್ದಾರೆ. ಆಮೇಲೆ ಅಲ್ಲಿರೋರೆಲ್ಲ ಸ್ವಲ್ಪ ಸಮಾಧಾನ ಮಾಡಿಕೊಡಿ ಅಂತ ನಿಧಾನಕ್ಕೆ ಹೇಳಿದ್ದಾರೆ. ಬಟ್ ಒಂದು ರೀತಿಯಾಗಿ ಇದು ಮರ್ಯಾದೆ ಪ್ರಶ್ನೆಯೂ ಆಗಿರತ್ತೆ. ಸೊ ಅಧಿಕಾರಿಗಳು ಒಮ್ಮೊಮ್ಮೆ ಏನು ಮಾಡಿಬಿಡ್ತಾರೆ, ತಮಗಿರುವಂಥ ಅಧಿಕಾರ, ಆ ಶಿಸ್ತು, ಆ ಕಷ್ಟಪಟ್ಟಿದ್ದು, ಈ ಕೆಲಸಕ್ಕೆ ಬಂದು ಕೂತಿರೋದು ಇದೆಲ್ಲ ಮರೆತು ಬಿಡ್ತಿದ್ದಾರೆ. ಬಟ್ ಒಂದು ಕ್ಷಣ ಈ ಥರದ ಸಿಚುವೇಶನ್ನಿಗೆ ಸಿಕ್ಕಾಕ್ಕೊಂಡಾಗ ಎಲ್ಲವೂ ನೆನಪಾಗತ್ತೆ, ಬೇಸರ ಆಗತ್ತೆ. ಹೇಗಿರ್ಬೋದು ಹೇಳಿ ಖಡಕ್ಕಾಗಿ ಅಧಿಕಾರಿಗಳು ಈ ಥರದ ಕೆಲಸ ಮಾಡೋದಕ್ಕೆ ಹೋಗಿ ಈ ರೀತಿಯಾಗಿ ಒಬ್ಬ ಅಧಿಕಾರಿ ಇನ್ನೊಬ್ಬ ಅಧಿಕಾರಿ ಕೈಯಲ್ಲಿ ಸಿಕ್ಕಾಕೊಂಡ್ರೆ ಏನಾಗುತ್ತೆ ಹೇಳಿ. ಸೊ ಇಲ್ಲಾಗಿದೆ ಸ್ವಲ್ಪ ಹೊತ್ತು ಹೈಡ್ರಾಮ್ಗಳಾಗಿದೆ. 4 ಲಕ್ಷ ಲಂಚ ಪಡಿತಾ ಇದ್ರು. ಆ ಸಂದರ್ಭದಲ್ಲಿ ಗೋವಿಂದರಾಜು ಅವರನ್ನು ವಶಕ್ಕೆ ಪಡ್ಕೊಳ್ಳಲಾಗಿದೆ. ಲೋಕ ಬಲೆಗೆ ಬಿದ್ದಿರುವಂಥದ್ದು ಪೊಲೀಸ್ ಇನ್ಸ್ಪೆಕ್ಟರ್. ಯಾವುದೋ ಚೀಟಿ ಕೇಸ್ ಇದು. ಚೀಟಿ ಕೇಸ್ನಲ್ಲಿ ಮಾತುಕತೆ ಮಾಡಿದ್ದಾರೆ, ಡೀಲಿಂಗ್ ಮಾಡ್ಕೊಂಡಿದ್ದಾರೆ. ಇಷ್ಟು ಹಣ ಕೊಡಲೇಬೇಕು ಅಂತ ಬೇಡಿಕೆ ಇಟ್ಟಿದ್ದಾರೆ. ಮೇ ಬಿ ಅವರು ತಿಳಿಸಿದ್ರು ಅಂತ ಕಾಣಿಸುತ್ತೆ. ಈ ಥರ ಹಿಂಗಾಗಿದೆ, ನಮ್ಮ ಹತ್ರ ದುಡ್ಡು ಕೇಳ್ತಾ ಇದ್ದಾರೆ ಅಂತ ಕರೆಕ್ಟ್ ಟೈಮಿಗೆ ರೈಟ್ ಟೈಮಿಗೆ ಬಂದು ಹಿಡಿದಿದ್ದಾರೆ, ತಗಲಾಕೊಂಡಿದ್ದಾರೆ. ಎಲ್ಲರ ಮುಂದೆ ಒಂದು ರೀತಿಯಾಗಿ ಗೌರವಕ್ಕೆ ಧಕ್ಕೆ ಬಂದಂಗೆ ಆಗಿದೆ. ವಿಡಿಯೋ ಬೇರೆ ಮಾಡ್ಕೊಳ್ತಾ ಇದ್ರು. ಸುಮಾರು ಜನ ಅಧಿಕಾರಿಗಳು ಬೇರೆ ಇದ್ದರು. ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಓಡೋ ಹಂಗಿಲ್ಲ, ಬಿಡಂಗಿಲ್ಲ. ಹಾಗಾಗಿ ಕಿರ್ಚಾಡೋದು, ಕೂಗಾಡೋದು, ಪ್ಯಾನಿಕ್ ಆಗೋದು, ಗಾಬರಿ ಆಗಿ ಈ ಥರ ಎಲ್ಲ ಮಾಡಿದ್ದಾರೆ.
ಬೇರೆ ಅಲ್ಲಿ ಎಲ್ಲಿ ಬಿಡಿ ಆಯ್ತು ತರ್ಸ್ಕೊಳ್ಳಿ ನಿಮ್ಗೆಲ್ಲ ಮಾಡಿ ನಿಮ್ಗೆ ಸರ್ಚ್ ವಾರೆಂಟ್ ಹಾಕೊಂಡು ಲೋಕಲ್ వచ్చిండారు నన్ను రూమ్ నుంచి ಹಿಡಿಸ್ಕೊಂಡು వచ్చిండారు ನೀವು ರೂಮಿಂದ ಹೇಳ್ಕೊಂಡ್ ಬಂದಿದ್ದಾರೆ ನನ್ನ ರೂಮಿಂದ ಹೇಳ್ಕೊಂಡ್ ಬಂದಿದ್ದಾರೆ ಕಾನೂನು ಪ್ರಕಾರ ಮಾಡಿದ್ರೆ ಸರ್ಚ್ ವಾರೆಂಟ್ ಇದೆಯಾ ಸರ್ಚ್ ವಾರೆಂಟ್ ಗಳು ಇದೆಯಾ ನಿಮ್ಮ ಹತ್ರ ಒಳಗಡೆ ಬಂದು ಹೇಳ್ಕೊಂಡು ಮಾಡ್ತಾ ಇದ್ದೀರಾ ಬೇರೆ ಕಾನೂನು ರೈಫಲ್ ಸೆಕ್ಟರ್ ಆರ್ಮ್ಸ್ ಸೆಕ್ಟರ್ ಇದ್ದೀರಾ ನಾನು ಎಲ್ಲದಕ್ಕೂ ಈ ತರ ತೋರಿಸಿ ಕರ್ಕೊಂಡು ಹೋಗಕ್ ಮುಂಚೆ ತೋರಿಸಿ ಸರ್ ಕರ್ಕೊಂಡು ಹೋದ್ಮೇಲೆ ಅಡ್ವೊಕೇಟ್ ಬರೋರ್ಗೆ ನಾವು ಬರಲ್ಲ.